ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದೊಳ್ಳೆ ವೆಜ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪಾತ್ರೆಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಲಾವ್ ಪಾತ್ರೆನ ಕಾಯಕ್ಕಿಟ್ಟಿದ್ದೆ. ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ ನಂತರ ಒಂದು 2-3 ಸ್ಪೂನ್ ತುಪ್ಪ ಹಾಕ್ತೀನಿ. ಮನೇಲೆ ಮಾಡಿರೋಂಥ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಂತರ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 4-5 ಮರಾಠಿ ಮೊಗ್ಗು ಮತ್ತು ಅನಾನಸ್ಸುವ, ಒಂದು 3 ಪಲಾವ್ ಎಲೆ, ಒಂದು 3 ಏಲಕ್ಕಿ, ಒಂದು 2 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಒಂದು 4-5 ಲವಂಗ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ಪೈಸಸ್ ಬೇಕು ಅಂತಂದರೆ ಇನ್ನು ಯಾವ್ಯಾವ್ದು ಇಷ್ಟ ನಿಮ್ಗೆ ಸ್ಪೈಸಸ್ಸು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸೋಂಪನ್ನ ಆ್ಯಡ್ ಮಾಡ್ತೀನಿ, ಒಂದು ಅರ್ಧ ಸ್ಪೂನಷ್ಟು. ಸೋಂಪು ಮುಂಚೆ ಹಾಕಿದ್ರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ. ಅದೆಲ್ಲ ಚಕ್ಕೆ ಲವಂಗ ಎಲ್ಲ ಫ್ಲೇವರ್ ಬಿಟ್ಕೊಂಡಿದ್ದ ನಂತರ ಹಾಕಿದ್ರೆ ಅಷ್ಟು ಸಿಹಿಯಲ್ಲ. ಇದು ಸ್ವಲ್ಪ ಫ್ಲೇವರ್ ಎಲ್ಲ ಬಿಟ್ಕೊಳ್ಳಿ. ನಂತರ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಂತರ ಇದಕ್ಕೆ 2 ಸ್ಪೂನಷ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ತೀನಿ. ಕಸೂರಿ ಮೇಥಿ ಮುಂಚೆನೇ ಆ್ಯಡ್ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಈರುಳ್ಳಿ ಹಾಕಿದ ನಂತರ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಒಂದು 4 ಹಸಿಮೆಣಸಿನ್ಕಾಯಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಫ್ರೈ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ಪೇಸ್ಟು ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕೋದಕ್ಕೂ ಮುಂಚೆನೇ ಹಾಕಿದ್ರೆ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ಈರುಳ್ಳಿ ಹಾಕಿದ ನಂತರ ಹಾಕ್ಕೊಳ್ಳಿ. ಈಗ ಒಂದು 3 ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ವೆಜ್ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಈಗ ಟೊಮೆಟೊಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ. ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊದಲ್ಲಿರೋಂಥ ನೀರಿನ ಅಂಶನೂ ಬೇಗ ಬಿಟ್ಕೊಳ್ಳುತ್ತೆ ಮತ್ತು ಟೊಮೆಟೊನೂ ಬೇಗ ಸಾಫ್ಟ್ ಆಗುತ್ತೆ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೋತಿದೆ ಮತ್ತು ಟೊಮೆಟೊನೂ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಒಂದು ಹಿಡಿಯುವಷ್ಟು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಸೇಮ್ ಕ್ವಾಂಟಿಟಿಲಿ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿ ರುಬ್ಬಿರೋಂಥ ಐಟಮ್ನ ಯೂಸ್ ಮಾಡ್ತಾ ಇಲ್ಲ, ಎಲ್ಲನೂ ಕಟ್ ಮಾಡಿನೇ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು, ರುಬ್ದಲ್ಲೇ ಒಂದ್ಸಲ ಎಲ್ಲ ಕಟ್ ಮಾಡಿನೇ ಸೇರಿಸಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ರಾತ್ರಿನೇ ನೆನೆಸಿಟ್ಟಿರೋ ಅಂಥ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇತ್ತು ಅಂತಂದರೆ ಹಸಿ ಬಟಾಣಿನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಯಾವುದಾದ್ರೂ ಹಸಿಕಾಯಿ, ಅವರೆಕಾಯಿ ಅಥವಾ ಅಲಸಂಡೆ ಕಾಳು ಈ ಥರ ಯಾವುದಾದ್ರೂ ಹಸಿ ಕಾಳು ಇತ್ತು ಅಂತಂದರೆ ಅದನ್ನಾದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಯಾವುದೂ ಕಾಳುಗಳು ಯೂಸ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಆಪ್ಷನಲ್ಲಿ ಇದು. ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಬಟಾಣಿ ಅಥವಾ ಹಸಿ ಕಾಳು ಯೂಸ್ ಮಾಡೋದು, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಆಪ್ಷನಲ್ಲಿದ್ದು. ನಂತರ ಇದಕ್ಕೆ ತರಕಾರಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ಯಾವುದು ತರಕಾರಿ ಇಷ್ಟ ಆ ತರಕಾರಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಗೆಡ್ಡೆಕೋಸು, ಸ್ವಲ್ಪ ಬೀನ್ಸು ಮತ್ತು ಒಂದು ದಪ್ಪ ಸೈಜ್ ಕ್ಯಾರೆಟ್ನ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಕೆಲವೊಬ್ರಿಗೆ ಉದ್ದುದ್ದು ಕಟ್ ಮಾಡೋದು ಇಷ್ಟ ಆಗಲ್ಲ, ನಿಮ್ಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಂಗೆ ಈ ಥರ ಉದ್ದುದ್ದು ಕಟ್ ಮಾಡೋದು ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಒಂದು 1/4 kg ಆಗೋಷ್ಟು ತರಕಾರಿನ ಯೂಸ್ ಮಾಡ್ತಾ ಇದ್ದೀನಿ. ವೆಜ್ ಬಿರಿಯಾನಿಗೆ ಜಾಸ್ತಿ ತರಕಾರಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ, ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ. ಇದನ್ನ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ತರಕಾರಿ ಎಲ್ಲ ನೀಟಾಗಿ ಬೇಯಬೇಕು ಅಲ್ವಾ. ನೀಟಾಗಿ ಅಂತಂದರೆ ತುಂಬ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ. ತರಕಾರಿ ಶೇಪ್ ಯಾವ್ಯಾವ ರೀತಿ ಇದೆ ಅದೇ ರೀತಿ ಸಿಗಬೇಕು ನಮಗೆ, ಆ ರೀತಿ ಬೇಯಿಸ್ಕೊಳ್ಳಿ. ತುಂಬ ಬೇಯಿಸ್ಬಿಟ್ರೆ ತರಕಾರಿ ಎಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಅನ್ನದ ಜೊತೆ ಅದು ಅನ್ನದ ಥರ ಆಗಿಬಿಡುತ್ತೆ. ಅದರಿಂದ ಒಂದು 95% ಬೇಯಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ನೋಡಿ, ಎಣ್ಣೆ ಎಲ್ಲ ಇವಾಗಲೂ ನೀಟಾಗಿ ಬಿಟ್ಕೋತಾ ಇದೆ, ತರಕಾರಿನೂ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಇದಕ್ಕೆ ಒಂದು 3-4 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತೀನಿ. ಮೊಸರು ಸೇರಿಸೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಮೊಸರು ಸೇರ್ಸೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನಿಂಬೆ ಹುಳಿನಾದರೂ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ನಿಂಬೆ ಹುಳಿ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನಂತರ ಇದಕ್ಕೆ 2 ಚಿಟಿಕೆ ಅಷ್ಟು ಅರಿಶಿನ ಸೇರಿಸ್ತೀನಿ. ಅರಿಶಿನ ಸೇರಿಸೋದ್ರಿಂದ ಬಿರಿಯಾನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತೀನಿ. ಪ್ಲೇನ್ ಧನಿಯಾ ಪುಡಿ ಬರುತ್ತಲ್ವ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮನೇಲೆ ಮಾಡಿರೋಂಥ ಸಾಂಬಾರು ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು. ಚಿಲ್ಲಿ ಪೌಡರ್ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಖಾರ ಎಷ್ಟಿದೆ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇರೆ ಮುಂಚೆನೇ ಯೂಸ್ ಮಾಡಿರ್ತೀವಿ, ಅದಕ್ಕೋಸ್ಕರ. ಮಸಾಲೆ ಹಾಕಿ ಜಾಸ್ತಿ ಹೊತ್ತೇನು ಫ್ರೈ ಮಾಡೋಂಗಿಲ್ಲ, ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ತರಕಾರಿ ಬೆಂದ ನಂತರ ನಾನು ಇಲ್ಲಿ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ.
ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಗರಂ ಮಸಾಲ ಪೌಡರ್ನ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ, ಮತ್ತು ಯಾವುದೇ ರೀತಿ ರುಬ್ಬಿರೋ ಅಂಥ ಐಟಮ್ನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಮಸಾಲೆ ಹಾಕಿ ನೀಟಾಗಿ ಮಿಕ್ಸ್ ಕೊಡಿ. ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬೇಡಿ, ತಳ ಹಿಡಿದ್ಬಿಡುತ್ತೆ. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ನಾನು. ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ನಿ. ಅದಕ್ಕೆ 4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ನಿ. ಬಿಸಿನೀರು ಹಾಕೋದ್ರಿಂದ ಅನ್ನ ಉದುರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಬೇಗನೂ ಆಗುತ್ತೆ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕಿರ್ತೀರ ಅದೇ ಗ್ಲಾಸಲ್ಲಿ ನೀರು ತೊಗೊಳ್ಳಿ, ಆವಾಗ ಅನ್ನ ಕರೆಕ್ಟಾಗಿ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಇಲ್ಲ ನೀರು ಕಡಿಮೆ ಹಾಕಿದ್ರೆ ಅನ್ನ ಬೇಯಲ್ಲ. ಅದಕ್ಕೋಸ್ಕರ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಈ ಅಳತೆಯಲ್ಲಿ ನೀಟಾಗಿ ಹಾಕಿ. ಮತ್ತು ನೀರು ಕುದಿ ಬರೋವರೆಗೂ ಅಕ್ಕಿನ ಸೇರಿಸ್ಬಾರ್ದು. ಕುದಿ ಬಂದ ನಂತರ ಅಕ್ಕಿ ಸೇರಿಸ್ಬೇಕು. ಇದನ್ನ ಮುಚ್ಚಳ ಮುಚ್ತೀನಿ, ಕುದಿ ಬರಲಿ. ನೋಡಿ ಕುದಿ ಬಂದಿದೆ. ಇವಾಗ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅಥವಾ ಖಾರ ಏನಾದರೂ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನಿಸ್ತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಉಪ್ಪು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅಡುಗೆ ಸ್ಟಾರ್ಟ್ ಮಾಡೋದಕ್ಕೂ ಒಂದು 5 ನಿಮಿಷ ಮುಂಚೆ ಅಕ್ಕಿನ ನೆನೆಸಿಟ್ಟಿದ್ದೆ. ನೀವು ಅಷ್ಟೇ ಅಡುಗೆ ಸ್ಟಾರ್ಟ್ ಮಾಡೋದಕ್ಕೂ ಒಂದು 5 ನಿಮಿಷ ಮುಂಚೆ ಅಕ್ಕಿನ ನೆನೆಸಿಟ್ರೆ ಸರಿ ಹೋಗುತ್ತೆ. ಅಕ್ಕಿ ನೆನೆಸಿಟ್ಟು ಹಾಕೋದ್ರಿಂದ ಅನ್ನ ತುಂಬ ಚೆನ್ನಾಗಾಗತ್ತೆ. ನೀವೇನಾದರೂ ಕುಕ್ಕರಲ್ಲಿ ಮಾಡ್ತಾಯಿದ್ದೀರಾ ಅಂತಂದರೆ 1 ವಿಜಿಲ್ ಹಾಕ್ಸ್ಕೊಳ್ಳಿ, ಸಾಕಾಗುತ್ತೆ. ಇವಾಗ ಏನು ಮಾಡ್ತಾಯಿದ್ದೀನಿ ಇದೇ ರೀತಿ ಮಾಡಿ 1 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಕುಕ್ಕರಲ್ಲಾದರೂ ಮಾಡ್ಕೋಬೋದು. ಅಕ್ಕಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ, ಮಸಾಲೆ ಎಲ್ಲ ನೀಟಾಗಿ ಹಿಡೀಲಿ ಅಂತ. ಅಕ್ಕಿ ಹಾಕಿ ಆವಾಗ ಕೈ ಆಡಿಸ್ತಾ ಇರಿ, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಇವಾಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಅಕ್ಕಿ ಹಾಕಿ ಒಂದು 10 ನಿಮಿಷಕ್ಕೆಲ್ಲ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ. ನೋಡಿ ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ, ಕುದಿ ಬಂದಿದೆ ಆಲ್ರೆಡಿ. ನೀವೇನಾದರೂ ಮೊಸರು ಯೂಸ್ ಮಾಡಿಲ್ಲ ಅಂತಂದರೆ ಈ ಟೈಮಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೊಸ್ದಾಗಿ ಅಡುಗೆ ಕಲಿಯೋರು ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ಇದೇನು ತುಂಬ ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಕೊಬಿಡ್ಬೋದು. ಬ್ಯಾಚುಲರ್ಸು ಅಷ್ಟೇ ಒಂದು 20 ನಿಮಿಷಕ್ಕೆಲ್ಲ ಈ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ. ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಹೊರಗಡೆ ಸಿಗೋ ಅಂಥ ಪಲಾವ್ಗಿಂತ ಈ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನೋಡಿ ಆಲ್ಮೋಸ್ಟ್ ರೈಸ್ ರೆಡಿ ಆಗ್ತಿದೆ, ಒಂದು 90% ಇದು ಕುಕ್ ಆಗಿದೆ. ಇವಾಗ ನಾನು ಇದಕ್ಕೆ ಬಾಳೆ ಎಲೆಯಲ್ಲಿ ದಮ್ ಕಟ್ತೀನಿ. ನಿಮ್ಮ ಹತ್ರ ಬಾಳೆ ಎಲೆ ಇತ್ತು ಅಂತಂದರೆ ಬಾಳೆ ಎಲೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ಪ್ಲೇಟ್ ಬಾಯಿ ಮುಚ್ಚಿಬಿಟ್ಟು ಮೇಲ್ಗಡೆ ಭಾರವಾಗಿರೋಂಥ ಯಾವುದಾದ್ರೂ ಒಂದು ಐಟಮ್ ಇಕ್ಕಿದ್ರೆ ಸಾಕಾಗುತ್ತೆ. ಬಾಳೆ ಎಲೆ ಮುಚ್ಚಿದ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬಾಳೆ ಎಲೆ ಫ್ಲೇವರ್ ಎಲ್ಲ ಇಳ್ಕೊಂಡಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಾಳೆ ಎಲೆಯಲ್ಲೇ ಈ ರೈಸ್ನ ತಿನ್ನಬೇಕು, ಟೇಸ್ಟ್ ಸೂಪರಾಗಿರುತ್ತೆ ನಿಜ. ಆ ಫ್ಲೇವರ್ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಆ ಘಮ ಬರ್ತಿರುತ್ತೆ. ಬಾಳೆ ಎಲೆ ಮುಚ್ಚಿದ ನಂತರ ಒಂದು 5 ನಿಮಿಷ ಸಿಮ್ ಫ್ಲೇಮಲ್ಲಿ ಇದನ್ನ ಬೇಯಿಸಿದ್ರೆ ಸಾಕಾಗ್ಬಿಡುತ್ತೆ. ಉರಿ ಜಾಸ್ತಿ ಕೊಟ್ಟರೆ ತಳ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸಿಮ್ ಫ್ಲೇಮಲ್ಲೇ ಒಂದು 5 ನಿಮಿಷ ಬೇಯಿಸಿ. ನಾನಿಲ್ಲಿ ಕುಟಾಣಿನ ಇಡ್ತಿದ್ದೀನಿ. ಅದು ಬೇಯೋ ಅಷ್ಟರಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸಿಂಪಲಾಗಿ ಮೊಸರು ಬಜ್ಜಿ ತೋರಿಸ್ತಾ ಇದ್ದೀನಿ. ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸೌತೆಕಾಯಿನ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. 1 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ ಆಗೋಷ್ಟು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿ ಸಿಂಪಲ್ಲಾಗಿ ಮೊಸರು ಬಜ್ಜಿ ರೆಡಿನೇ ಆಗೋಗ್ಬಿಡುತ್ತೆ. ನಮ್ಮ ಮನೇಲಿ ಯಾರೂ ಮೊಸರು ಬಜ್ಜಿ ಜಾಸ್ತಿ ಇಷ್ಟಪಡಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ದೀನಿ. 5 ನಿಮಿಷ ಆಯಿತು ನೋಡಿ. ಇವಾಗ ಮುಚ್ಚಳ ತೆಗೆದು ತೋರಿಸ್ತೀನಿ. ರೈಸ್ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ಬಾಳೆ ಎಲೆ ಎಲ್ಲ ತೆಗೆದಿಡ್ತೀನಿ. ನೋಡಿ ರೈಸ್ ಯಾವ ರೀತಿ ಆಗಿದೆ ಅಂತ. ಆ ಬಾಳೆ ಎಲೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಇಳ್ಕೊಂಡಿದೆ. ಮತ್ತು ರೈಸ್ ತುಂಬ ಚೆನ್ನಾಗಾಗಿದೆ, ಉದ್ರುದ್ರಾಗಿ ಕರೆಕ್ಟಾಗಾಗಿದೆ. ನೋಡಿ ಕಲರ್ ಎಲ್ಲ ಯಾವ ರೀತಿ ಚೆನ್ನಾಗಿದೆ ಅಂತ. ರೈಸ್ ಅಂತೂ ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಯಾವುದೇ ರೀತಿ ಮಿಕ್ಸ್ ಮಾಡೋವಂಥ ಅವಶ್ಯಕತೆಯೂ ಇಲ್ಲ, ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಹಿಡ್ದಿದೆ. ನೋಡಿದ್ರಲ್ವ ಈಸಿಯಾಗಿ ಸಿಂಪಲ್ಲಾಗಿ ವೆಜ್ ಬಿರಿಯಾನಿನ ಹೇಗೆ ಮಾಡ್ಬೋದು ಅಂತ. ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವುದೇ ರೆಸಿಪಿ ಬೇಕು ಅಂತಂದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೆಸಿಪಿ ಬೇಕು ಅಂತ ನಾನು ನಿಮಗೆ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊಸರು ಬಜ್ಜಿ ಜೊತೆ ಈ ರೈಸ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಚಟ್ನಿ ಜೊತೆನಾದರೂ ತಿನ್ಬೋದು. ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.